ನಾವು ಚರಿಗೆ ಒಂದು ಜೊತೆ ಬಟ್ಟೆ ತಗೊಳ್ಳೋಣ ಅಂತ ಹೋಗಿದ್ವಿ ಸ್ಟುಡಿಯೋದಾಗೆ ನೋಡಿದ್ವಿ. ಬಟ್ ಕೆಲವೊಂದು ಇಷ್ಟ ಆಗಲಿಲ್ಲ. ಬಟ್ ನಮ್ಮ ಬರ್ಡೇ ಮತ್ತು ನಮ್ಮ ಮನೆಯವರು ಶರ್ಟ್ಸ್ಗಳವೆಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಇದೊಂದು ಜಾಕೆಟ್ ತಗೊಂಡ್ವಿ, ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಕ್ಯೂಟಾಗಿ ಉಲ್ಲೊಂದು. ಹೊರಗಡೆ ಔಟ್ ಸೈಡ್ ಹೋದಾಗ ಎಲ್ಲರೂ ಗಾಡೀಲಿ ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಕ್ಯೂಟಾಗಿರುತ್ತೆ. ಅವಳಿಗೆ ಫಸ್ಟ್ ಆಫ್ ಆಲ್ ಅದು ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಸೊ ಹಂಗಾಗಿ ಇಷ್ಟ ಆಯಿತು ಅಂತ ಅದೊಂದು ಜಾಕೆಟ್ ಮಾತ್ರ ತೊಗೊಂಡ್ವಿ. ಬಟ್ಟೆ ಸಿಗಲಿಲ್ಲ ನಮಗೆ. ಆಮೇಲೆ ಸ್ಲಿಪ್ಪರ್ ಚೆನ್ನಾಗಿತ್ತು ಸ್ಟುಡಿಯೋದಲ್ಲಿ ಅಂದ್ಬಿಟ್ಟು ಸ್ಲಿಪ್ಪರ್ ನೋಡ್ತಿದ್ದೆ, ತುಂಬ ಇಷ್ಟ ಆಯಿತು ನನಗೇನೋ. ನಂಗೆ ಇಷ್ಟ ಆಯಿತು. ಕಮೆಂಟ್ ಮಾಡಿ ಹೇಳಿ ಹೇಗೆ ಕಾಣಿಸ್ತಿದೆ ಅಂತ. ಬಟ್ ನಮ್ಮ ಮನೆಯವ್ರು ನನಗಿಂತ ಹೈಟಾಗಿ ಕಾಣಿಸ್ತೀಯಾ, ಬೇಡ ಬಿಡು, ಸ್ವಲ್ಪ ಫ್ಲಾಟಲ್ಲಿ ತಗೊಳುವಂತೆ ಅಂತ ಅಂದರು. ಸೊ ನನಗೆ ಈ ಥರ ಪೆನ್ಸಿಲ್ ಹಿಲ್ಡೆಲ್ಲ ತುಂಬ ಇಷ್ಟ ಪರ್ಸ್ನಲಿ. ನಾನು ಮುಂಚೆ ಎಲ್ಲ ಆಗ್ತಿದ್ದೆ. ಸೊ ಹಂಗಾಗಿ ಅದನ್ನು ನೋಡಿದ ತಕ್ಷಣ, ನೋಡಿದ ತಕ್ಷಣ ನಂಗೆ ಸಖತ್ ಇಷ್ಟ ಆಗೋಯಿತು. ನನಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಫೀಲ್ ಆಯಿತು. ಕನ್ನಡಿಲಿ ನೋಡ್ಕೊತಾ ಇದ್ದೆ ಹೆಂಗೆ ಕಾಣಿಸುತ್ತೆ ಏನು ಇತ್ತ ಅಂತ. ಬಟ್ ತೊಗೊಳ್ಳಿಲ್ಲ, ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂತ ಬಂದ್ವಿ. ಮೆಹಂದಿ ನೋಡಿ ಗೈಸ್, ಮೆಹಂದಿ ಹಚ್ಚಿಸ್ಕೊಂಡವಳೆ. ಹೋಗಿ ಜಾಕೆಟ್ ತಗೊಬಂದ್ವಿ, ತುಂಬ ಇಷ್ಟ ಆಯಿತು ನೋಡಿ ಮೆಹಂದಿ. ನಮ್ಮನ್ನು ತುಂಬ ವರ್ಷ ಆಗಿತ್ತು ಮೆಹಂದಿ ಹಾಕ್ಕೊಂಡು, ಅಲ್ವಾ ನಮ್ಮ? ಹಾಂ, ಹಿಂಗೆ ಇಡೀ ಚರಿ ನೀನು ಸುಮ್ಮನೆ ನೋಡಿ. ಎಷ್ಟು ಚೆನ್ನಾಗೈತೆ ನಿಮ್ಮದು ಅಜ್ಜಿದೆಲ್ಲ. ಚೆನ್ನಾಯ್ತಾ? ಖುಷಿ ಆಯ್ತಾ? ಹಾಂ, ಜಾಕೆಟು ಚೆನ್ನಾಗಿದೆ ಗೈಸ್. ಇವಾಗ ಬಜ್ಜಿ ಮಾಡೋಣ ಅಂತ ಹಾಲು ಮತ್ತು ಕಡಲೆ ಹಿಟ್ಟು, ಇದೊಂದು ಮಿರರಿಂದು ಇದೊಂದೆಲ್ಲ ತಂದ್ವಿ, ಬಾಚಣಿಗೆ ಎಲ್ಲ ಚೆನ್ನಾಗಿತ್ತು, ಇಷ್ಟ ಆಯಿತು. ಹೊರಗಡೆ ಎಲ್ಲರೂ ಹೋದರೆ ಕ್ಯಾರಿ ಮಾಡೋಕ್ಕೆಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ಎತ್ಕೊಂಬಂದ್ಬಿಟ್ವಿ. ಮೇಡಮ್ ಅವರು ಮೆಹಂದಿ ಕೋನ್ ತಗೊಳೋರ್ಗೂ ಬಿಡಲ್ಲ. ಹಚ್ಚಿಸು ಅಂದು, ಬಟ್ ಅಲ್ಲಿ ಮೆಹಂದಿ ಹಚ್ಚೋರು ಇರಲಿಲ್ಲ. ಸೊ ಹಂಗಾಗಿ ಒಂದು ಮೆಹಂದಿ ಕೋನ್ ತಗೊಬಂದು ಇವಾಗ ನಾನೇ ಹಚ್ಚೋದೆ ಅಷ್ಟೇ. ಖುಷಿನಾ? ಹ್ಯಾಪಿ? ಓಕೆ, ಸಂಜೆ ಬಜ್ಜಿ ತಿನ್ನಂಗಾಗಿತ್ತು. ಈರುಳ್ಳಿ ಪಕೋಡ ಮಾಡೋಣ, ಪಕೋಡ ಥರ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಕಳಿಸ್ಕೊಂಡು ಈರುಳ್ಳಿ ಪಕೋಡ ಮಾಡ್ಕೊಂಡು ಟೀ ಮಾಡಿದ್ದೆ. ಟೀ ಕುಡ್ಕೊಂಡು, ನಾನು ಕಾಫಿ ಕುಡಿಯೋಲ್ಲ ಯೂಶ್ವಲಿ, ಟೇಸ್ಟೇ ನೋಡಿದೆ. ಟೀ ಆದರೆ ಅಪರೂಪಕ್ಕೆ ಒಂದು 6 ತಿಂಗಳಿಗೆ ಒಂದ್ಸಲ, ವರ್ಷಕ್ಕೊಂದ್ಸಲ ಕುಡಿತೀನಿ. ಸೊ ಹಂಗಾಗಿ ಕುಡಿಬೇಕು ಅಂತ ಅನ್ನಿಸ್ತು. ರೆಗ್ಯುಲರಾಗಿ ಅಮ್ಮಗೂ ಮಾಡ್ತಿರ್ತೀವಲ್ಲ. ಸೊ ಹಂಗಾಗಿ ಬಜ್ಜಿ ಮಾಡಿಬಿಟ್ಟು ಈರುಳ್ಳಿ ಬಜ್ಜಿನ ಟೀ ಮಾಡೋಣ ಅಂತ ಮಾಡ್ತಿದ್ದೆ. ಈ ಕಡೆ ಅದು ಉಗ್ತಾ ಇತ್ತು, ಈ ಕಡೆ ಕೆಲವು ಬೇಸ್ ತೆಗಿಬೇಕಿತ್ತು, ಅದನ್ನ ಹಿಡ್ಕೋಬೇಕಿತ್ತು. 2 ಕೈ ಇರೋದು 2 ಕೆಲಸ ಮಾಡೋಕ್ಕೆ ಅಂದ್ಬಿಟ್ಟು ನೆಗಾಡ್ತಾ ಇದ್ದೆ. ಬೈತಿದ್ದೆ ನಮ್ಮನೆಗೆ, ಬನ್ನಿ ಒಂದು ಟೀನಾರು ನೋಡ್ಕೊಳ್ಳಿಲ್ಲ, ಎಣ್ಣೆನಾರು ಇದ್ರದಾರು ಬಜ್ಜಿನಾರು ಮುಗ್ಸಾಕಿ ಅಂತ. ಯಪ್ಪ ಹೆಂಗೆ ಆಗ್ತಾವಳೆ ಗುರು. ನಾನು ಅವಳಿಗೆ ಹಾಕೋದು ನೋಡ್ಕೊಂಡು ನಿಂಗೆ ಆಗ್ತಾವಳಲ್ಲಪ್ಪ. ಕಟ ಮುಂದಕ್ಕೆ ಇಟ್ಕೊಂಡು ಸರಿ ನೋಡಿ ಗೈಸ್, ಹೆಂಗೆರೆ ಹೇಳ್ತಾವಳೆ. ಅಪ್ಪುಗೆ ಮಗಳು ಮೆಹಂದಿ ಹಾಕೊಡ್ತಾವಳೆ ಗುರು, ಮೆಹಂದಿ ಹಾಕೊಡ್ತಾವಳೆ ಗುರು. ಸರಿ ಇದೇನು ಡಿಸೈನ್ ಅಮ್ಮ? ನಾನು ಹೇಳಲಿಲ್ವಾ ಅವಳಿಗೆ ಬಿಟ್ಟಿರ್ದವಳು ನೋಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು. ನಿಂಗೂ ಅಷ್ಟು ನೀಟಾಗಿ ಗೆರೆ ಹಿಡಿತವಳಲ್ಲ ಗುರು. ಇದಕ್ಕೇನು ಟ್ಯಾಲೆಂಟ್ ಐತಿ ಇನ್ನೂ? ಇಡನ್ ಟ್ಯಾಲೆಂಟು. ಹಾಂ, ಎಷ್ಟು ನೀಟಾಗಿ ಗೆರೆ ಹಿಡ್ದು ಮದ್ದಿಗೆ ಚುಕ್ಕಿ ಇಡ್ತವಳೆ. ಈ ವಯಸ್ಸಲ್ಲಿ ನಿನಗೆ ಬರುತ್ತಾನೆ, ನಿಂಗೆ ಬಂದಿತ್ತಾನೆ ಮೆಹಂದಿ ಅಂದರೆ ಏನಂದ್ರೆ ಗೊತ್ತಿಲ್ಲ. ನೀನು ಮೆಹಂದಿ ಕೊನೆ ಇಟ್ಕೊಳ್ಳೋ ಸ್ಟೇಜಲ್ಲಿ ಹೋಯ್ತೆ ನೀನು. ಹಾಂ, ಅಲ್ಲ ಅವಳು ನಾನು ಹಾಕಿದ್ದು ನೋಡಿದ ತಕ್ಷಣ ನಿಂಗೆ ಆಗ್ತಾವಳೆ ಅಂದರೆ ಗ್ರೇಟ್ ಚರಿ, ಗ್ರೇಟ್ 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 ಗ್ರೇಟ್. ನೋಡಮ್ಮ, ಈ ವಯಸ್ಸಿಗೆ ಇವಳು ಶೋಕಿ ನೋಡಮ್ಮ. ಕನ್ನಡಿ ಹಿಡ್ಕೊಂಡು ತಲೆ ಬಾಚ್ಕೊತವಳಲ್ಲಮ್ಮ. ನಿನಗೇನಾರು ಬರುತ್ತಾನಮ್ಮ ಶೋಕಿ ಮಾಡೋಕ್ಕೆ? ಹಾಂ ಮೇಡಮ್, ಎಲ್ಲ ಈ ವಯಸ್ಸಲ್ಲಿ ನಿಂಗೆ ಶೋಕಿ ಮಾಡೋಕ್ಕೆ ಬರೋದಾ? 3 ವರ್ಷಕ್ಕೆ 3.5 ವರ್ಷಕ್ಕೆ ಅವಾಗ ಬಿಟ್ಟಿದ್ದೆ. ಅದು ಪಪ್ಪದು ಕಣವ. ನೋಡಿ ಗೈಸ್, ಅವಳದು ಮಿರರು, ಅವಳದು ಬಾಚಣಿಗೆ. ಎಲ್ಲಿ ಮೇಡಮ್ ನಿಮ್ದು ಬಾಚಣಿಗೆ? ಹಾಂ, ಈ ವಯಸ್ಸಿಗೆ ಕುತ್ಕೊಂಡು ತಲೆ ಬಾಚ್ಕೊತಾವಳೆ. ನೋಡ್ಕೊಡುತ್ತೆ ಕೊಡು ಅಜ್ಜಿ, ಹಿಡ್ಕೊತೀನಿ ನೋಡ್ಕೆ. ಅವಳು ನಿನ್ ಕೈ ಕೊಡಕ್ಕಲ್ಲ. ಬೆಳ್ಳಗಾಗೋಯ್ತಲ್ವ ಅಜ್ಜಿ ತಲೆ ಕೂದಲು. ನಮ್ಮ ಚರಿ ತಲೆ ಕೂದಲು ನೋಡಿ ಗೈಸ್, ಸೂಪರ್. ಓಕೆ, ಸಂಜೆ ಇದನ್ನ ಪೂಜೆ ಮಾಡೋಣ ಅಂತ ಪೂಜೆ ಮಾಡಿದೆ. ಹೂವೆಲ್ಲ ಮಾಡಿಸ್ಬಿಟ್ಟು ಹೂ ತೊಗೊಂಡಿದ್ದೆ. ಬಟ್ ಪೂಜೆ ಮಾಡಿದರೆ ನನಗೆ ಕೈ ತುಂಬ ಇರಬೇಕು. ಹೂ ಮಾಡಿಸಿ ಪೂಜೆ ಮಾಡಿ ನೋಡ್ತಾ ಇದ್ರೆ ಒಂಥರ ನೆಮ್ಮದಿ, ಸಮಾಧಾನ ಎಲ್ಲ ಖುಷಿ ಆಗುತ್ತೆ. ಸೊ ಹಂಗಾಗಿ ನನ್ನ ಮಗಳು ನೋಡಿ ಕೈ ಮುಗಿದು ಅಡ್ಬಿದ್ದು ಹೋಯ್ತವಳೆ. ನನಗೂ ಖುಷಿ ಆಯಿತು. ನಾನು ಪೂಜೆ ಮಾಡ್ತೀನಿ ಮಮ್ಮ ಅಂತ ಬಂದರೆ ಅವಳಿಗೂ ಇಂಟ್ರೆಸ್ಟ್ ಜಾಸ್ತಿ. ಸ್ತೋತ್ರ ಹೇಳ್ಕೊಂಡು ಅವಳು ಫುಲ್ಲು ರಾಯದು ಸ್ತೋತ್ರ ಹೇಳ್ತಾಳೆ, ಮತ್ತು ಗಣೇಶನದು ಸ್ತೋತ್ರ ಹೇಳ್ತಾಳೆ. ಸ್ತೋತ್ರ ಹೇಳ್ಕೊಂಡು ಪೂಜೆ ಮಾಡ್ತಾಳೆ. ಸೊ ಅದು ನಂಗೊಂದು ತುಂಬ ಇಷ್ಟ ಆಗುತ್ತೆ. ಮಕ್ಕಳು ಮುಂದೆ ನಾವು ಹೆಂಗಿರ್ತೀವಿ ಅವು ಅದನ್ನೇ ಕಲಿತವೆ. ಇದೇ ಸಾಕ್ಷಿ ನೋಡಿ. ತುಳಸಿ ಕಟ್ಟೆಗೆ ಈ ಥರ ಪೂಜೆ ಮಾಡಿದ್ದೀನಿ ಸಿಂಪಲ್ಲಾಗಿ ನೋಡಿ.
ಎಷ್ಟು ಚೆನ್ನಾಗಿ ಮುರಿದಿರೋ ತುಳಸಿ ಚಿಗುರುತ್ತಾ ಇದೆ. ಅದು ಕ್ಲೀನ್ ಮಾಡಿದ್ನಲ್ಲ, ಇಲ್ಲೆಲ್ಲ ನೀಟಾಗಿ ಚಿಗುರುತ್ತಾ ಇದೆ ನೋಡಿ. ಇವತ್ತು ಈ ಥರ ರಂಗೋಲಿ ಬಿಟ್ಟಿದ್ದೀನಿ ಸಿಂಪಲ್ಲಾಗಿ, ಮತ್ತು ಹೂವು ಈ ಥರ ಮಾಡಿಸಿದ್ದೀನಿ ಬಾಗಿಲಿಗೆ. ಅಲ್ಲಿ ನೋಡಿ, ಅದು ಯಾಕಮ್ಮ ಅಷ್ಟು ದೂರ ಕೂತಿದ್ಯಾ? ಅವ್ರು ಬಾಗಿಲ ಹತ್ರ ಕುತ್ಕೊಂಡು ಕೈ ಮುಗಿ, ಅಷ್ಟು ದೂರನ ಕುತ್ಕೊಳ್ಳೋದು. ಇವತ್ತು ಈ ಥರ ಪೂಜೆ ಮಾಡಿದ್ದೀನಿ ನೋಡಿ ಸಿಂಪಲ್ಲಾಗಿ. ಚೆನ್ನಾಗಿ ಮಾಡಿಸಿದ್ದೀನಿ ನಮ್ಮ ಹೂವನ. ಹಾಂ ಹ್ಞೂ ಮಾಮಿ ಕೈ ಮುಗಿದ್ರ? ಕೈ ಮುಗ್ರಿ. ಏನಂತ ಕೇಳ್ಕೊಂಡ್ರಿ? ಎಲ್ಲರಿಗೂ ಒಳ್ಳೇದು ಮಾಡಿ ಕಾಪಾಡಿ ಅಂತನ. ಅದಕ್ಕೆ ನೀವು ಮೂಗ್ ಮೇಲೆ ಅಲ್ಲಿ ಇಲ್ಲಿ ಎಲ್ಲವ ನಾಮ ಇಟ್ಕೊಂಡಿದ್ದೀರಾ ಕುಂಕುಮನ? ಹಂಗೆ ಇಟ್ಕೊಳೋದು ಬಾಗ್ಲಲ್ಲಿ ತಗೊಂಡು? ಹಾಂ 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 ಸರಿಯಾಗಿದ್ದೀರ. ಓಕೆ, ನಮ್ಮಮ್ಮ ಕೈ ಮುಗ್ದು ಇಷ್ಟು ದೂರ ಕೂತವ್ರೆ, ಪೂಜೆ ಮಾಡಿದ್ದೀನಿ. ಏನು ಮಾಡ್ತಿದ್ದೀಯ ಸರಿ? ಏನು ಮಾಡ್ತಾವಳಮ್ಮ? ಓ ಮೈ ಗಾಡ್, ಏನವ ಇದು? ಅಲ್ಲ, ಆಟ ಸಾಮಾನೆಲ್ಲ ಕೆಳಕ್ಕೆ ಇವಳು ಕೂತಾಳಲ್ಲಮ್ಮ ಬ್ಯಾಸ್ಕೆಟಲ್ಲಿ. ಮೇಡಮ್ ಹ್ಞೂ ಸೂಪರಾಗಿ ಜೋಡಿಸಿದ್ರೆ ನೀವು, ಗುಡ್ ಗರ್ಲ್. ಏನಿದು ನಿಮ್ಮದು ರೂಮ್? ಇದು ಎಲ್ಲ ಜೋಡಿಸಿ ಒರೆಸಿ ಗುಡಿಸಿ ಎಲ್ಲ ಮಾಡಿದ್ದು ತಾನೇ? ಆಟ ಆಡಿ. ಅಲ್ಲ ಕಣಮ್ಮ, ಅವಳು ಏನು ಮಾಡ್ತಾವಳೆ, ನೀನೇನು ನೋಡ್ತಾ ಇದೀಯಮ್ಮ? ಊಟ ಅಡುಗೆ ತಿಂಡಿ ಮಾಡಿ ಪಾಪ ತಿನ್ನು ತಿನ್ನು ಅಂತ ಕೊಡ್ತಾಳೆ. ನಿಂಗೆ ಅಡುಗೆ ಮಾಡ್ಕೊಡ್ತಾವಳ? ಹಂಗ ನಾನು ಅಡುಗೆ ಮಾಡೋದು ಬೇಡವಾ? ಅಡುಗೆ ಮಾಡಿರೋದು ಇಲ್ಲಿಟ್ಟು. ಓ ಮೇಡಮ್, ನಮಗೂ ಏನು ಮಾಡಕ್ಕೆ ರೆಡಿ ಮಾಡ್ತಿರೋದು? ಏನು ಮಾಡಕ್ಕೆ ರೆಡಿ ಮಾಡ್ತಿರೋದು ನೀವು? ಹಾಂ, ಮದುವೆ ಮನೆ? ಯಾರ್ದು ಮದುವೆ? ಯಾರ್ದು? ನಿಂದು? ಯಾರನ್ನು ಮದುವೆ ಆಯ್ತಿದ್ದೀರಾ? ಯಾರನ್ನು ಮದುವೆ ಆಯ್ತಿದ್ದೀರಾ? ಮಾಮನ್ನ? ಚಿನ್ನಿಯಪ್ಪ ನೀನು ಆಯ್ತಿದ್ಯಾ? ಓ ಅಮ್ಮ, ಇವಳು ಏನಮ್ಮ ಇಲ್ಲೇ ಇಟ್ಕೊಂಡಿದ್ಯಲ್ಲಮ್ಮ ಸೊಸೆನ? ನೀನು ಬೇರೆ ಸೊಸೆ ನೋಡಿದ್ಯಲ್ಲಮ್ಮ ಅಮ್ಮ?